ಬಂಧುಗಳೇ, ತುಂಬ ಹೃದಯದ ನಮಸ್ಕಾರಗಳು. ಈ ವರ್ಷ ಏನಾದ್ರೂ ನಮ್ಮ ಕರ್ನಾಟಕ ಜನತೆಗೆ, ಕರ್ನಾಟಕದ ಎಲ್ಲ ಜನರಿಗೆ, ಸರ್ವರಿಗೂ ಮಲೆ ಮಹದೇಶ್ವರ ಸ್ವಾಮಿ ಆಯುಷು ಆರೋಗ್ಯ ಸಕಲ ಸನ್ಮಂಗಳನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ನೋಡಿ, ಇಲ್ಲಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ತೇರಿನ ಒಂದು ಸಮೃದ್ಧಿ ಯಾವ ಕಡೆಗಿದೆ ಅಂತಂದರೆ, ಮಳೆ ಬೆಳೆ ಮತ್ತು ಇನ್ನೊಂದು ನೋಡಿ, ನಮ್ಮ ಯುಗಾದಿ ಇದೆಯಲ್ಲ, ಯುಗಾದಿನಲ್ಲಿ ನಮ್ಮಲ್ಲಿ ಒಂದು ವಿಶೇಷ ಇದೆ. ನಮ್ಮ ಬೇಡಗಂಪಣ ಮತ್ತು ಇಲ್ಲಿ ನಮ್ಮ ಜಾತ್ರಾ ಕಾರ್ಯಕ್ರಮದ ಆದ ನಂತರ ಒಂದು ವಿಶೇಷ ಏನು ಅಂತಂದರೆ, ತೇರು ಯಾವ ಕಡೆಗೆ ಬಾಗಿರ್ತದೆ ಆ ಕಡೆಗೆ ಸಮೃದ್ಧಿ ಅಂತ ಇಲ್ಲಿ ಸೂಚನೆಯನ್ನು ಕೊಡ್ತಾ ಇದೆಯಂತೆ. ಹಾಗಾಗಿ ಇಲ್ಲಿ ತೇರು ನಮ್ಮ ಬೆಂಗಳೂರು ಕಡೆಗೆ ಬಾಗಿದೆ, ಬೆಂಗಳೂರು ಕಡೆಗೆ ಬಾಗಿದೆ. ಹಾಗಾಗಿ ಈ ವರ್ಷ ಫುಲ್ಲು ಸಮೃದ್ಧಿ ದಕ್ಷಿಣ ಭಾಗಕ್ಕೆ, ಇಲ್ಲಿಂದ ಮಲೆ ಮಹದೇಶ್ವರನ ಬೆಟ್ಟದಿಂದ ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ ಹಿಂಗಿರೋದ್ರಿಂದ ಉತ್ತರ ಭಾಗಕ್ಕೆ ಈ ಸಾರಿ ಸಮೃದ್ಧಿ ಇದೆ ಅನ್ನೋದನ್ನ ಸೂಚನೆ ಕೊಡ್ತಾ ಇದೆ. ಬಂಧುಗಳೇ, ತುಂಬ ಹೃದಯದ ಧನ್ಯವಾದಗಳು. ಹಾಗೇನೆ ಇವಾಗ ಉತ್ಸವ ಬರಲಿದೆ, ಪಲ್ಲಕ್ಕಿ ಉತ್ಸವ ಅಂತ. ಹೀಗಾಗಿ ನಮ್ಮ ಈ ಒಂದು ಯುಗಾದಿ ಜಾತ್ರೆಯ ಪ್ರಯುಕ್ತವಾಗಿ ಎಲ್ಲರೂ ಕಣ್ತುಂಬಿಕೊಳ್ಳ್ರಿ. ಜೊತೆಗೆ ಈ ವರ್ಷದಿಂದ ಯುಗಗಳೇ ಕಳೆದರೂ ಯುಗಾದಿ ಮರಳಿ ಬರ್ತಾ ಇದೆ. ಹಾಗಾಗಿ ನಮಗೆ ಹಿಂದೂಗಳಿಗೆ ಈ ವರ್ಷನೇ ಹೊಸ ವರ್ಷ. ಬಂಧುಗಳೇ, ಇದು ಲಾಡುಕೊಂಡ್ರು. ಪಾಪ ಸರ್ತಿ ಸಾಲಿನಲ್ಲಿ ನಿಂತಿರೋರಿಗೆ ಒಂದು ಎಕ್ಸಿಟ್ ಗೇಟ್ ಇಲ್ಲ, ಮತ್ತು ಅವರಿಗೆ ಒಳಗಡೆ ಒಂದು ನೀರಿನ ವ್ಯವಸ್ಥೆ ಇಲ್ಲ. ತುಂಬ ಕಷ್ಟ. ಅವರಿಗೆ ಒಂದು ಎಕ್ಸಿಟ್ ಗೇಟ್ಗಳು ಮಧ್ಯೆ ವ್ಯವಸ್ಥೆ ಮಾಡಿಕೊಡಿ. ಏನಾದರೂ ತೊಂದರೆ ಅಂತ ಆದವ್ರಿಗೆ ಅಲ್ಲಿ ನೀರಿನ ವ್ಯವಸ್ಥೆ ಕೂಡ ಮಾಡಿಕೊಡಿ ದಯವಿಟ್ಟು. ನನ್ನ ಕಳಕಳಿ ಪ್ರಯತ್ನ ಮಾಡ್ಕೊತಿದ್ದೀನಿ. ಉತ್ಸವ ಬರ್ತಾ ಇದೆ. ಹನುಮಲೆ ಮಾದಪ್ಪ ಯೂಟ್ಯೂಬ್ ಚಾನಲ್ ವತಿಯಿಂದ ಯುಗಾದಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಪ್ರೇಕ್ಷಕರಿಗೆ, ಚಂದಾದಾರರಿಗೆ ಎಲ್ಲರಿಗೂ ಮಲೆ ಮಹದೇಶ್ವರ ಸ್ವಾಮಿಯವರು ಮತ್ತು ಹನುಮಲೆ ಮಹದೇಶ್ವರ ನಿಮಗೆ ಸಕಲ ಐಶ್ವರ್ಯವಾಗಿ ಮಾಡಲಿ. ನಮಗೂ ಬಂಧುಗಳು. ಭವನದ ಎಕ್ಸಿಟ್ ಗೇಟ್. ಯುಗಾದಿ ಜಾತ್ರೆಯ ಒಂದು ವಿಶೇಷ ಹೇಳ್ತಾ ಇದ್ದೀನಿ. ಹಿಂದಿನ ಕಾಲದಲ್ಲಿ ಇದನ್ನ ನಮ್ಮವರು ವರ್ಷದಿಂದ ವರ್ಷಕ್ಕೆ ಏನೋ ದನ ಮೇಯಿಸೋರು ಈ ಯುಗಾದಿ ತನಕ ಒಪ್ಕೋತಿದ್ರು. ಹಾಗೇನೆ ದನ ಇರ್ಬೋದು, ಜಮೀನುಗಳಿರ್ಬೋದು, ಮತ್ತೆ ಆಡು ಮೇಯಿಸೋದು, ದನ ಮೇಯಿಸೋದು, ಎಮ್ಮೆ ಮೇಯಿಸೋದು ವರ್ಷದಿಂದ ವರ್ಷಕ್ಕೆ ಹಾಳಾಗಿರೋದು. ಅದಕ್ಕೆ ಹೋಗಿ ಒಪ್ಪಂದ ಮಾಡಿಕೊಂಡು ಒಂದು ವರ್ಷ
ಕಂಟಿನ್ಯೂ ಮಾಡೋದು. ಇದಕ್ಕೆ ಇಲ್ಲಿ ತನಕ ಒಂದು ವರ್ಷ ಆದಮೇಲೆ ಮತ್ತೆ ಆ ಒಂದು ಜವಾಬ್ದಾರಿನ ಆ ಒಂದು ಏನು ಜಮೀನು ಬಿಟ್ಟು ಕೊಟ್ಟಿರ್ತಾನೆ, ಮತ್ತೆ ದನನ ಮೇಯ್ಸಕ್ಕೆ ಒಪ್ಸ್ಕೊಂಡಿರ್ತಾರೆ. ಇದಕ್ಕೆ ಹಿಂದೆ ಒಂದು ನಮ್ಮ ಬೇಡೆಗಂಪಣ ಇದರಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ಇದು ಆಳ್ಕಾರರ ಜಾತ್ರೆ ಅಂತ ಹೇಳ್ತಾ ಇದ್ರು. ಅಂತಂದ್ರೆ ಬಡವ್ರ ಜಾತ್ರೆ, ಇಲ್ಲಿಗೆ ತುಂಬಾ ಇದೊಂದು ಬಡ ಜಾತ್ರೆ ಅಂತ ಹೇಳ್ತಾ ಇದ್ರು ಬಂಧುಗಳೇ. ಇದೇ ಒಂದು ವಿಶೇಷ. ಹೀಗಾಗಿ ಯಾವುದೇ ರೀತಿಯ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂತಂದ್ರೆ ನಮ್ಮ ಚಾನಲಲ್ಲಿ ಕೆಲವು ವಿಚಾರಗಳನ್ನ ಇದ್ದಕ್ಕಿದ್ದಂಗೆನೆ ಹೇಳ್ತಾ ಇರ್ತೀವಿ, ನೇರ ಹೇಳ್ತಾ ಇರ್ತೀವಿ. ಕೆಲವರಿಗೆ ಬೇಸರ ಆಗ್ಬೋದು, ಈ ಬೇಸರ ಮಾಡ್ಕೊಂಬೇಡಿ, ಇರುವಂತ ವಾಸ್ತವನ ಹೇಳಿದ್ದೀವಿ ಬಂಧುಗಳೇ. ತುಂಬ ಹೃದಯದ ನಮಸ್ಕಾರಗಳು. ಹಾಗೆ ಈ ಜಾತ್ರೆಗೆ ಇನ್ನೊಂದು ತುಂಬಾ ವಿಶೇಷ ಏನು ಅಂತಂದ್ರೆ, ಇಲ್ಲಿ ನಮಗೆ ನಮ್ಮ ಲೋಕಲ್ ಜನ ಜಾಸ್ತಿ. ಏನು ಒಂದು ಮಲೆ ಮಹದೇಶ್ವರನ ಬೆಟ್ಟ 77 ಮಲೆ ಇದೆ, ನಮ್ಮಲ್ಲಿ ಅರ್ಧ ಬೆಟ್ಟಗಳು ತಮಿಳುನಾಡಲ್ಲಿದೆ. ನಮ್ಮ ಏನು ಬರಗೂರು ಬೆಟ್ಟ 54 ಹಳ್ಳಿಗಳು, 44 ಮಲೆಗಳಿದೆ, ಅಲ್ಲಿ ತುಂಬಾ ಮಲೆಗಳಿದೆ. ಲೋಕಲ್ ಜನ ಜಾಸ್ತಿ ಬರ್ತಾರೆ. ಜೊತೆಗೆ ಈ ಜಾತ್ರೆನಲ್ಲಿ ಲೋಕಲ್ ಜನ ಜೊತೆಗೆ ತಮಿಳುನಾಡು ಯುಗಾದಿ ಪಂಡಿಗೆ ಅಂತ ಇಲ್ಲಿ. ಹಾಗಾಗಿ ಇಲ್ಲಿ ಈ ಜಾತ್ರೆಯಲ್ಲಿ ತಮಿಳ್ ಅನೌನ್ಸ್ಮೆಂಟ್ ಕೂಡ ಮಾಡಬೇಕಾಗುತ್ತೆ. ಇದು ಒಂದು ಸತ್ಯ ಘಟನೆ. ಸತ್ಯವಾಗಿ ತಮಿಳ್ ಅನೌನ್ಸ್ಮೆಂಟ್ ಮಾಡಲೇಬೇಕು, ಇದು ವಾಸ್ತವ. ನಮಗೆ ಬರುವಂತ ಭಕ್ತಾದಿಗಳು ಇಲ್ಲಿ ಯುಗಾದಿ ಜಾತ್ರೆಯ ಪ್ರಯುಕ್ತವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಯುಗಾದಿ ಜಾತ್ರಾ ಪ್ರಯುಕ್ತವಾಗಿ ಮಲೆ ಮಹದೇಶ್ವರ ಬೆಟ್ಟ ಕಣ್ತುಂಬಿಕೊಳ್ಳಿ. ಮಲೆ ಮಹದೇಶ್ವರ ಬೆಟ್ಟದ ಒಂದು ಚಿತ್ರಣಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಪಾರ್ಕಿಂಗ್ ರಕ್ಷಣೆ ಮಾಡಿಬಿಟ್ಟಿದ್ದಾರೆ, ಪರವಾಗಿಲ್ಲ. ಮಲೆ ಮಹದೇಶ್ವರ ಬೆಟ್ಟ ರಾತ್ರಿ ಚಿತ್ರಣ. ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಕಣ್ತುಂಬಿಕೊಳ್ಳಿ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿ ಬಂಧುಗಳೇ. ನಮ್ಮ ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮಲೆ ಮಾದಪ್ಪ ಆನುಮಲೆ ಮಾದಪ್ಪ ಯೂಟ್ಯೂಬ್ ಚಾನಲ್ನ ಬೆಂಬಲಿಸಿ, ಸಹಕರಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಬೆಂಬಲ ಕೊಡಿ ಬಂಧುಗಳೇ. ಮತ್ತು ನಮ್ಮ ಆನುಮಲೆ ಮಾದಪ್ಪ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ತಮ್ಮ ಕೈಲಾದ ಧನ ಸಹಾಯ ಕೊಟ್ಟು ಸಹಕರಿಸಿ.
ಕಾಲದಲ್ಲಿ ಒಂದು